ಸ್ಟಿಕ್ಕರ್ ಹಾಕಿರ್ತಾರೆ. ಹೊಸ ಗಾಡಿಗಳಿಗೆ ಹಂಗೇನೆ ಮಾಡಿರ್ತಾರೆ. ನಾನು ಕಿತ್ತಾಕ ತುಂಬಾ ದಿನ ಆಯ್ತು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡಿ. ಇದ್ರ ಒಳಗಡೆ ಒಂದು ಚಿಕ್ಕದೊಂದು ಲಾಕ್ ಇದೆ ನೋಡಿ. ಅಷ್ಟೇನಿಲ್ಲ, ಅದನ್ನ ಲೆಫ್ಟ್ ಸೈಡ್ ಹಿಂಗೆ ಜರುಗಿಸ್ಬೇಕು ನೋಡಿ. ಅದು ಇವಾಗ ಅನ್ಲಾಕಲ್ಲಿ ಇದೆ. ಈ ತರ ಲೆಫ್ಟ್ ಸೈಡ್ ಜರುಗಿಸಿದ್ರೆ ಲಾಕ್ ಆಗುತ್ತೆ. ಏನಿಲ್ಲ, ಮತ್ತೆ ಅನ್ಲಾಕ್ ಮಾಡ್ಬೇಕಂದ್ರೆ ಮತ್ತೆ ರೈಟ್ ಸೈಡ್ನ ಜರುಗಿಸಿದ್ರೆ ಆಯ್ತು. ಸರಿ, ನೋಡೋಣ ಬನ್ನಿ ಹೇಗೆ ವರ್ಕ್ ಆಗುತ್ತೆ ಅಂತ. ನೋಡಿ, ಈಗ ಚೈಲ್ಡ್ ಲಾಕ್ ಮಾಡಿದೀವಿ ಲೆಫ್ಟ್ ಸೈಡ್ ಡೋರಲ್ಲಿ. ಸೊ ನೋಡಿ, ಈಗ ಏನೇ ಮಾಡಿದ್ರು ಓಪನ್ ಆಗಲ್ಲ ಇದು ಯಾವುದೇ ಕಾರಣಕ್ಕೂ. ಏನ್ ಮಾಡಿದ್ರು ಓಪನ್ ಆಗಲ್ಲ. ಹೊರಗಡೆಯಿಂದ ಓಪನ್ ಆಗುತ್ತೆ ಅಷ್ಟೇ. ಬಟ್ ಇದು ನೋಡಿ, ಇದು ಅನ್ಲಾಕ್ ಆಗಿರ್ಬೇಕು. ಇದು ಏನಾದ್ರೂ ಲಾಕ್ ಆಗಿದ್ರೆ ಯಾವುದೇ ಕಾರಣಕ್ಕೂ ಹೊರಗಡೆಯಿಂದನೂ ಓಪನ್ ಆಗಲ್ಲ. ಇದು ಅನ್ಲಾಕ್ ಇದ್ರೆ ಮಾತ್ರನೇ ಹೊರಗಡೆಯಿಂದ ಓಪನ್ ಆಗೋದು. ಓಕೆನಾ? ಆಯ್ತು. ಆಮೇಲೆ ಬನ್ನಿ ಹೊರಗಡೆಯಿಂದ ಓಪನ್ ಮಾಡಿ ತೋರಿಸ್ತೀನಿ ಯಾವ ತರ ಅಂತ. ನಾನು ಲೆಫ್ಟ್ ಸೈಡ್ ಡೋರಿಗೆ ಮಾಡಿದ್ದೀನಿ. ಈಗ ನಾನು ರೈಟ್ ಸೈಡ್ ಡೋರಿಂದ ಇಳಿದ್ಬಿಟ್ಟು ತೋರಿಸ್ತೀನಿ ಬನ್ನಿ. ನೋಡಿ, ಇದ್ರಲ್ಲಿ ಓಪನ್ ಆಗೇ ಬಿಡುತ್ತೆ. ಇದ್ರಲ್ಲಿ ಚೈಲ್ಡ್ ಲಾಕ್ ಆಗಿಲ್ಲ ನೋಡಿ. ನೋಡಿ ಈಗ ಅದೇ ಇಲ್ಲಿ ಚೈಲ್ಡ್ ಲಾಕ್ ಆಗಿಲ್ಲ, ಇದು ನಾರ್ಮಲ್ ಲಾಕ್ ಆಗಿದೆ. ಅನ್ಲಾಕ್ ಮಾಡಿದ ತಕ್ಷಣ ನೋಡಿ ಓಪನ್ ಆಗೇ ಬಿಡುತ್ತೆ ಅಷ್ಟೇ. ಬನ್ನಿ ಈಗ ಆ ಕಡೆ ತೋರಿಸ್ತೀನಿ ನೋಡಿ. ಇದು ಲಾಕ್ ಆಗಿದೆ, ಹೊರಗಡೆಯಿಂದ ಓಪನ್ ಆಗುತ್ತೆ. ಅದು ಇನ್ ಕೇಸ್ ಇದು ಲಾಕ್ ಓಪನ್ ಇದ್ರೆ ಮಾತ್ರ. ಇದೇನಾದ್ರೂ ಲಾಕ್ ಇದ್ರೆ ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ. ನೋಡಿ, ಈಗ ನಾನು ಲಾಕ್ ಮಾಡಿದ್ದೀನಿ, ಕ್ಲೋಸ್ ಮಾಡ್ತೀನಿ ನೋಡಿ. ಈಗ ಓಪನ್ ಆಗಲ್ಲ.